ಗೋಪುರವಲ್ಲ, ಗುರಿಯ ತೋರುವ ದೀಪ. ಗುರುವೆಂದರೆ ಮಾತಲ್ಲ, ಬದುಕು ಬೆಳಗುವ ರೂಪ. ತಾನೇ ನಡೆದ ದಾರಿಯಲ್ಲಿ ಲೋಕವ ನಡೆಸುವ ನಡಿಗೆ, ಅದೇ ಶಿಷ್ಯನ ಹೃದಯದ ಮೊದಲ ಪ್ರಾರ್ಥನೆ. ಮಣ್ಣಿನ ಮಮತೆಯಲ್ಲಿ ಮಾನವತೆ ಒಳಗೆ ಒಡೆಯಲಿ, ಮರದ ನೆರಳಲ್ಲಿ ಬದುಕಿನ ಮೌಲ್ಯ ಅರಳಲಿ. ನದಿಯ ನೀರಾಗದಲ್ಲಿ ಪ್ರಕೃತಿಯ ಪಾಠ ಕೇಳಿದ ಮನ, ಗುರುವಿನ ಮೌನದಲ್ಲೇ ಜ್ಞಾನದ ಸಾಗರ ತೆರೆದುಕೊಂಡಿತ್ತು. ಕಾಯಕದ ಬೆವರಲ್ಲಿ ಕನಸಿನ ಬೀಜ ಚಿಗುರಲಿ, ದಾಸೋಹದ ಧಾರೆಯಲ್ಲಿ ಕರುಣೆಯ ಗಂಗೆ ಹರಿಯಲಿ. ಬಸವನ ವಚನಗಳು ಉಸಿರಾಗಿ ಬೆರೆತ ಕ್ಷಣ, ಸಮತೆಯ ಸೂರ್ಯನು ಮನದೊಳಗೆ ಉದಯಿಸುವನೆ. ಪುಸ್ತಕವು ಅಕ್ಷರ ಗುರು ಬದುಕಿನ ಅರ್ಥ ಕಲಿಸಿದರು. ಮಾತು ಮಸುಕಾದರೂ ನಡೆ ಉಳಿಯಿತು, ಆದರ್ಶವೇ ಶಾಶ್ವತ ಪಾಠವಾಯಿತು. ಹಕ್ಕಿಯ ಹಾಡಿನಲ್ಲಿ ಹಸಿರಿನ ಹಾರೈಕೆ, ಗಾಳಿಯ ಗುನುಗಿನಲ್ಲಿ ಭೂಮಿಯ ಪ್ರಾರ್ಥನೆ. ಪ್ರಕೃತಿಯ ಪ್ರತಿಯೊಂದು ಉಸಿರಿಗೂ ಕಿವಿಯಾದವನು, ಗುರುವಿನ ಹೃದಯವನ್ನೇ ಅರಿತವನು. ಪ್ಲಾಸ್ಟಿಕ್ ಕರಗಳಲ್ಲಿ ಭವಿಷ್ಯದ ಭರವಸೆ, ಬಟ್ಟೆಯ ಚೀಲದಲ್ಲಿ ಭೂಮಿ ತಾಯಿಯ ಉಸಿರಿನ ನಂಬಿಕೆ. ಸಣ್ಣ ಸಂಕಲ್ಪವು ಸಮಾಜದ ಸಂಸ್ಕೃತಿ ಬದಲಿಸಬಲ್ಲದು, ಒಂದು ಹೆಜ್ಜೆಯು ಯುಗದ ದಿಕ್ಕು ತಿರುಗಿಸಬಲ್ಲದು. ದೀಪವು ತನ್ನ ಬೆಳಕನ್ನು ತನ್ನೊಳಗೆ ಬಂಧಿಸಲು, ಮೋಡವು ತನ್ನ ಮಳೆಯನ್ನು ಮಡಿಲಿನೊಳಗೆ ಹಿಡಿದಿಡಲು. ಗುರುವಿನ ಜ್ಞಾನವೂ ಹಾಗೆ, ಹಂಚಿದಷ್ಟು ಇನ್ನಷ್ಟು ಬೆಳೆಯುತ್ತದೆ. ಕೊಟ್ಟವರು ಎಣಿಸಿದ ಕರವೇ ಕರುಣೆಯ ಕಡೆ, ನಡೆದ ಹಾದಿಯನ್ನು ಹೇಳದ ಬದುಕೆ ಸತ್ಯದ ಹಾದಿ. ಅದೇ ಗುರುಗಳ ಜ್ಞಾನ ಮಹಿಮೆ. ಬಸವನ ಬೆಳಕು ಹೃದಯದೊಳಗೆ ಹೊಮ್ಮಿದಾಗ ಭೇದದ ಗೋಡೆಗಳು ತಾನೇ ಕುಸಿದವು. ಕಾಯಕ ದಾಸೋಹ ಸಮತೆ ಕೈ ಜೋಡಿಸಿದಾಗ ಮನುಷ್ಯನೇ ಅನುಭವ ಮಂಟಪವಾದ. ಅಭಿನವ ಸ್ತ್ರೀ ಎಂದರೆ ಕೇವಲ ಹೆಸರಲ್ಲ, ಮೌಲ್ಯಗಳನ್ನು ಬದುಕುವ ಸಂಕಲ್ಪದ ಬೆಳಕು. ಮಾತಿನಿಂದ ನಡೆ ದೊಡ್ಡರು ಎನ್ನುವ ನಂಬಿಕೆ, ಸೇವೆಯಲ್ಲಿ ಅಳಿದ ಗುರುತತ್ವ ಸುವಾಸನೆ. ಮರ ನೆಟ್ಟವನು ನೆರಳನ್ನು ಬೇಡುವುದಿಲ್ಲ, ನದಿ ಹರಿಸಿದವನು ಪ್ರತಿಫಲವನ್ನು ಕೇಳುವುದಿಲ್ಲ. ಒಳ್ಳೆತನ ಸೌಂದರ್ಯವೂ ಅದೇ, ಬೇರೆಯವರ ಬದುಕಿನಲ್ಲಿ ಹೂವಾಗಿ ಅರಳುತ್ತದೆ. ಗುರುವಿಗೆ ಕಾಣಿಕೆ ಎಂದರೆ ಚಿನ್ನದ ಕಟ್ಟೆಯಲ್ಲ, ಹೂವಿನ ಹಾರವೂ ಅಲ್ಲ. ಕಲಿಸಿದ ಮೌಲ್ಯಗಳನ್ನು ಬದುಕಿನಲ್ಲಿ ಉಳಿಸುವುದೇ ಗುರುದಕ್ಷಿಣೆಯ ನಿಜ ಅರ್ಥ. ಜ್ಞಾನ ಜ್ಯೋತಿಯಾದರೆ ಅಜ್ಞಾನ ಕರಗುತ್ತದೆ, ಪ್ರೀತಿ ಪರಿಮಳವಾದರೆ ದ್ವೇಷ ಮರೆಯಾಗುತ್ತದೆ. ಒಬ್ಬ ಮನುಷ್ಯ ಬದಲಾದರೆ ಒಂದು ಮನೆ ಬೆಳಗುತ್ತದೆ, ಒಂದು ಮನೆ ಬೆಳಗಿದರೆ ಸಮಾಜವೇ ಬೆಳಗುತ್ತದೆ. ಗುರು ವ್ಯಕ್ತಿಯಲ್ಲಿ ಯುಗ ಯುಗಗಳ ಚೈತನ್ಯ. ಗುರು ಹೆಸರಲ್ಲ, ಮಾನವತೆಯ ಪ್ರೇರಣೆ. ಗುರು ಪೂರ್ಣಿಮೆಯು ಒಂದು ದಿನದ ಹಬ್ಬವಲ್ಲ, ಒಳ್ಳೆಯ ಬದುಕಿನ ಪ್ರತಿದಿನದ ಉತ್ಸವ. ಜ್ಞಾನ ಕೈಯಲ್ಲಿ, ಕರುಣೆ ಹೃದಯದಲ್ಲಿ, ಕಾಯಕ ಬದುಕಲ್ಲಿ, ದಾಸೋಹ ಉಸಿರಲ್ಲಿ. ಗುರು ತೋರಿದ ಹಾದಿಯಲ್ಲಿ ನಮ್ಮ ಹೆಜ್ಜೆಗಳು ಅರಳಿದಾಗ, ಹೆಜ್ಜೆಗಳೇ ವಚನವಾದಾಗ ಬದುಕೇ ಗುರು ದಕ್ಷಿಣೆಯಾಗುತ್ತದೆ. ಧನ್ಯವಾದ. ಸಿಪಿ ಎಂ ಪಾಟೀಲ್ ಅವರು ಗುರುಜರಿಗೆ ಭಾವಚಿತ್ರದ ಮೂಲಕ ಗೌರವಿಸಿ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿದ್ದಾರೆ.